ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋನಾ ಲಾಗ್ಸ್. ಇವತ್ತು ನಾನು ಡಿಸೆಂಬರ್ 31 ಅಲ್ವಾ, ಅದಕ್ಕೆ ಯಾವುದಾದ್ರೂ ಒಂದು ರೆಸಿಪಿ ಮಾಡುವ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ನನ್ನ ಮಗ ನನಗೆ ಚಿಕನ್ ಬಿರಿಯಾನಿ ಬೇಕು ಅಂತ ತುಂಬ ಹಠ ಮಾಡ್ದೆ. ಚಿಕನ್ ಬಿರಿಯಾನಿ ನಾವು ಅವಾಗವಾಗ ಮಾಡ್ತಾ ಇರ್ತೀವಲ್ಲ ಮನೆಯಲ್ಲಿ, ಅದಕ್ಕೆ ಇವಾಗ ನಾನು ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಮಾಡುವ ಅಂತ ಇವತ್ತು ಪ್ಲ್ಯಾನ್ ಮಾಡಿಕೊಂಡೆ. ಒಂಥರ ಡಿಫ್ರೆಂಟ್ ಆಗಿರುತ್ತಲ್ಲ, ಯಾವಾಗಲೂ ಒಂದೇ ಥರ ತಿಂತಾಯಿದ್ರೆ ಇಷ್ಟ ಆಗಲ್ಲ ಮಕ್ಕಳಿಗೂ ಕೂಡ. ಅದಕ್ಕೆ ಇವತ್ತೊಂದು ಆ ಥರ ರೆಸಿಪಿ ಮಾಡ್ಕೊಂಡೆ. ಅದ್ರ ಜೊತೆ ಒಂದು ಚಿಕನ್ ಕಬಾಬ್ ಸಿಂಪಲಾಗಿ ಮಾಡುವ ಅಂದ್ಕೊಂಡೆ. ಈ ಕಬಾಬಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ನಾನು 2 ಚಮಚ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಇನ್ನೊಂದು ಚಮಚ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ, ಇನ್ನೊಂದು ಚಮಚ ಅಚ್ಚ ಖಾರದ ಪುಡಿ, ಇನ್ನೊಂದು ಚಮಚ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಮೊಟ್ಟೆ ಹಾಕೋತಿದ್ದೀನಿ. ಅರ್ಧ ಕೆ ಜಿ ಚಿಕನ್ ಅಂದರೆ ನಮ್ಗೆ ಒಂದು ಮೊಟ್ಟೆ ಸಾಕಾಗುತ್ತೆ ಅಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಉಪ್ಪು ಆದಮೇಲೆ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ನೆಕ್ಸ್ಟ್ ಕರಿಬೇವು ಹಾಕ್ಕೊಳ್ಳೋದ್ರಿಂದ ನಮಗೆ ಚಿಕನ್ ಫ್ರೈ ಮಾಡ್ತೀವಲ್ಲ, ಕಬಾಬ್ ಮಾಡಿದವಾಗ ಅದು ಬಾಯಲ್ಲಿ ಸಿಗ್ತಾಯಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಂಗೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿರುವಂಥ ಅರ್ಧ ಕೆ ಜಿಯಷ್ಟು ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಚಿಕನ್ ಹಾಕಿ ನಮ್ಮೆಲ್ಲ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಇದಾಗಬೇಕಂದ್ರೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಫಸ್ಟು. ಆದಮೇಲೆ ಚಿಕನ್ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು ಚಿಕನ್ನಿಗೆ. ಆ ಥರ ಕಲಿಸ್ಕೊಂಡು ಒಂದು 20 ನಿಮಿಷ ನಾನು ಫ್ರಿಜ್ಜಲ್ಲಿ ಇಟ್ಕೋತೀನಿ. ಚೆನ್ನಾಗಿ ಕಲಿಸ್ಕೋಬೇಕು, ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು. ಅದು ಕಾರ್ನ್ಫ್ಲೋರೆಲ್ಲ ಹಾಕಿದ್ದೀನಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಅಂಟ್ಕೊಂಡ್ರೆ ಅಷ್ಟೇ ನಮಗೆ ಕಬಾಬ್ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲಿಕ್ಕೆ ಸಾಧ್ಯ ಅನಿಸುತ್ತೆ. ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಫ್ರಿಜ್ಜಲ್ಲಿ. ನೆಕ್ಸ್ಟು ಇನ್ನೊಂದು ಕಡೆ ನಾನು ದಮ್ ಬಿರಿಯಾನಿ ಮಾಡಲಿಕ್ಕೆ ಬೇಕಾಗುವಂಥ ಚಿಕನ್ ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅದು ಚಿಕನ್ ನಾವು ಡೈರೆಕ್ಟಾಗಿ ಹಾಕ್ಲಿಕ್ಕಾಗಲ್ಲ, ಮೊದಲು ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಮ್ಯಾರಿನೇಟ್ ಮಾಡಿಕೊಂಡು. ಫಸ್ಟು ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕಂದರೆ, ನಾನು ಮೊದಲು ಒಂದು ಪಾತ್ರೆಗೆ ಒಂದೂವರೆ ಚಮಚ ನಾನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, 1 ಚಮಚ ಧನಿಯಾ ಪೌಡ್ರು, ಇನ್ನೊಂದು ಚಮಚ ಚಿಕನ್ ಮಸಾಲೆ ತೊಗೊಂಡಿದ್ದೀನಿ, ಇನ್ನೊಂದು ಚಮಚ ಗರಂ ಮಸಾಲೆ ತೊಗೊಂಡಿದ್ದೀನಿ. ನೆಕ್ಸ್ಟು ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ. ಚಿಟಿಕೆ ಅರಿಶಿನ ಆದಮೇಲೆ 1.5 ಚಮಚ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ 1.5 ಕಪ್ಪು ಮೊಸರು ತೊಗೊಂಡಿದ್ದೀನಿ. ಮೊಸರು ಯಾಕೆ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ, ನಾನು ಇದು ದಮ್ ಬಿರಿಯಾನಿಗೆ ಟೊಮೆಟೊ ಯೂಸ್ ಮಾಡ್ತಾಯಿಲ್ಲ. ಯಾಕಂದ್ರೆ ದಮ್ ಬಿರಿಯಾನಿ ತುಂಬ ಸ್ಪೈಸಿ ಆಗಿದ್ರೂ ತುಂಬ ಚೆನ್ನಾಗಿ ಆಗಲ್ಲ, ಮಕ್ಕಳಿಗೆ ಇಷ್ಟ ಆಗಲ್ಲ ತಿನ್ನಲಿಕ್ಕೆ. ಅದಕ್ಕೆ ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ರುಚಿಗೆ ಬೇಕಾಗುತ್ತೆ ನಮ್ಗೆ ಅಷ್ಟು ಉಪ್ಪು, ಚಿಕನ್ ಬೇಯಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ಪು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ 1 ಕಪ್ ಹಾಕಿದ್ರೆ ಚೆನ್ನಾಗಿರುತ್ತೆ. 2-3 ಸ್ಪೂನು ಒಂದು ಆಯಿಲ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನು ಇದಕ್ಕೆ ತುಪ್ಪ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಚಿಕನ್ಗೆ ನಾವು ಬರೀ ಮಸಾಲೆ ಅಷ್ಟೇ ಮ್ಯಾರಿನೇಟ್ ಮಾಡಿ ಚೆನ್ನಾಗಿರಲ್ಲ. ಈ ತುಪ್ಪ ಆಯಿಲ್ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಮ್ಯಾರಿನೇಟ್ ಆಗಿ ಚೆನ್ನಾಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ನಿಗೆ ಹಿಡ್ಕೊಳ್ಳುತ್ತೆ. ಇದಕ್ಕೂ ಕೂಡ ಒಂದು ಅರ್ಧ ಕೆ ಜಿ ಚಿಕನ್ ವಾಶ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋ ಥರ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಮಸಾಲೆ ಫುಲ್ಲು. ಯಾಕಂದರೆ ದಮ್ ಬಿರಿಯಾನಿಯಲ್ಲಿ ನಮಗೆ ಇದು ಮಸಾಲೆ ಚಿಕನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇದೊಂದು ಅರ್ಧ ತಾಸು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ. ಇದನ್ನು ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೋಬೇಕಾಗುತ್ತೆ. ಚೆನ್ನಾಗಿ ಹಿಡ್ಕೊಂಡ ತಕ್ಷಣ ಅದು ತುಂಬ ಚೆನ್ನಾಗಿ ಬೇಯ್ತಾ ಇರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಇದು ದಮ್ ಬಿರಿಯಾನಿ ಅಂದ ತಕ್ಷಣ ನಮ್ಗೆ ಆನಿಯನ್ ಸ್ಪ್ರಿಂಕಲ್ ಬೇಕಾಗುತ್ತೆ. ಅದನ್ನು ಆನಿಯನ್ ಚೆನ್ನಾಗಿ ಬ್ರೌನಿಶ್ ಆಗಿ ಕ್ರಿಸ್ಪಿ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಕಡೆ ಫ್ರೈ ಮಾಡ್ತಾಯಿದ್ದೀನಿ ನಾನು, ಈ ಕಡೆ ಒಂದು ಕಡೆ ಬಾಣಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಆನಿಯನ್ ಫುಲ್ ಸ್ಪ್ರಿಂಕಲ್ ಥರ ಬರಬೇಕು. ಆನಿಯನ್ ಸ್ಪ್ರಿಂಕಲ್ ಅದನ್ನು ದಮ್ ಬಿರಿಯಾನಿ ಮೇಲೆ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ಈ ಥರ ಬ್ರೌನಿಷ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು. ತುಂಬ ಕ್ರಿಸ್ಪಿಯಾಗಿ ಇರಬೇಕು ಇದು. ಇದನ್ನು ನಾನು ಚೆನ್ನಾಗಿ ಬೆಂದಿದೆ, ಇವಾಗ ಲೋ ಫ್ಲೇಮಲ್ಲಿ ಬೇಯಿಸಿದ್ದೀನಿ. ಚೆನ್ನಾಗಿ ಬೆಂದಿದೆ. ಒಂದು ಸೈಡ್ ಎತ್ತಿಟ್ಕೊತೀನಿ ಇದನ್ನು. ಇನ್ನೊಂದು ಸೈಡ್ ನಾನು ಅಕ್ಕಿ ಕುದಿಲಿಕ್ಕಂತ ಇಟ್ಕೊಳ್ತೀನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕಿದ್ದೀನಿ. ನೀರು ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ, ಮಸಾಲೆ ಎಲೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಅದಕ್ಕೆ ಮನೇಲೆ ರೆಡಿ ಮಾಡ್ಕೊಂಡಿರುವಂಥ ಇದು ಮಸಾಲೆ ಪೌಡ್ರು, ಅಂದರೆ ಇದು ಚಕ್ಕೆ, ಏಲಕ್ಕಿ, ಲವಂಗ, ಚಕ್ರ ಮೊಗ್ಗು ಮತ್ತು ಕಲ್ಲು ಅಂತ ಬರುತ್ತಲ್ಲ ಅದು, ಮತ್ತು ಗಸಗಸೆ ಸ್ವಲ್ಪ, ಸೋಂಪು ಕಾಳು ಎಲ್ಲ ಹಾಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದು. ಆ ಮಸಾಲೆ ಎಲ್ಲ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಕುದಿ ಬಂದ ತಕ್ಷಣ ಅದಕ್ಕೆ ನಾನು ಚೆನ್ನಾಗಿ ಸ್ವಲ್ಪ ಒಂದು 10 ನಿಮಿಷ ನೀರಲ್ಲಿ ನೆನೆಸಿದ್ದು ಅಕ್ಕಿನ ಹಾಕಿ ಇಡ್ತಾಯಿದ್ದೀನಿ. ಈ ಅಕ್ಕಿ ಒಂದು ಕುದಿ ಬಂದರೆ ಸಾಕು ನಮಗೆ, ಜಾಸ್ತಿ ಬೇಡ. ಯಾಕಂದರೆ ಚೆನ್ನಾಗಿ ಸ್ವಲ್ಪ ಅರ್ಧ ಕುದಿ ಬಂದರೆ ಮಾತ್ರ ದಮ್ ಬಿರಿಯಾನಿಗೆ ಚೆನ್ನಾಗಿರುತ್ತೆ, ಫುಲ್ ಕುದಿ ಬರಬಾರ್ದು. ಈ ಕಡೆ ನಾನು ಕಬಾಬ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಬೇಯಿಸ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನಾನು ಈ ಕಡೆ ಕಬಾಬ್ ಮಾಡ್ಕೊತೀನಿ ಒಂದು ಸೈಡು. ಆ ಕಡೆ ಅಕ್ಕಿ ಕುದೀತಾ ಇದೆ. ಒಂದು ಕುದಿ ಬಂದರೆ ಸಾಕಾಗುತ್ತೆ ನನಗದು. ಇದು ಕಬಾಬ್ ಬೇಯಿಸ್ತಾ ಇದ್ದೀನಿ ಈಗ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಸಾಲೆ ಇಟ್ಕೊಂಡಿದೆ ಕಬಾಬ್ಗೆ, ಚೆನ್ನಾಗಿ ಆಗ್ತಾಯಿದೆ.
ಈ ಕಡೆ ಅಕ್ಕಿನೂ ಅಷ್ಟೇ ಒಂದು ಕುದಿ ಆಯಿತು. ಈಗ ನಾನು ಈಗ ನೆಕ್ಸ್ಟ್ ಕಬಾಬು ರೆಡಿ ಆಯಿತು. ಕಬಾಬ್ ತೆಗೆದು ಇಟ್ಕೊಂಡೆ. ಈ ಕಡೆ ಇನ್ನೊಂದು ಕಡೆ ದಮ್ ಬಿರಿಯಾನಿಗೆ ಚಿಕನ್ ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದೆರಡು ಚಮಚ ತುಪ್ಪ ಹಾಕ್ಕೊಳ್ತಾಯಿದ್ದೀನಿ ಫಸ್ಟು. ಈ ತುಪ್ಪ ಹಾಕಿದ ಮೇಲೆ ಸ್ವಲ್ಪ ಒಂದು 2-3 ಚಮಚ ಮತ್ತು ಆಯಿಲ್ ಹಾಕ್ತಾಯಿದ್ದೀನಿ. ಯಾಕಂದರೆ ಮಸಾಲೆ ಚೆನ್ನಾಗಿ ಅಲ್ಲಿ ಹಿಡ್ಕೋಬೇಕಾಗುತ್ತಲ್ಲ, ಮೆಲ್ಟ್ ಥರ ಆಗಿ, ಅದಕ್ಕೆ ಸ್ವಲ್ಪ ಆಯಿಲು ಮತ್ತು ತುಪ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ. ಈಗ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಹಾಕ್ಕೊಂಡು ಒಂದು 2 ಕುದಿ ಬೇಯಿಸಿದರೆ ಸಾಕಾಗುತ್ತೆ ನಮಗೆ ಅದಕ್ಕೆ. ಯಾಕಂದರೆ ದಮ್ ಕಟ್ಟಿದಾಗ ಅದು ಚಿಕನ್ ಅಲ್ಲೇ ಸ್ವಲ್ಪ ಬೆಂದ್ಕೊಳ್ಳುತ್ತೆ. ಅದಕ್ಕೆ ಮೊದಲು ಇದು ಒಂದು 2 ಕುದಿ ಬೇಯಿಸ್ಕೊತಾ ಇದ್ದೀನಿ. ಈಗ ಈ ಕಡೆ ಅನ್ನ ಕೂಡ ರೆಡಿಯಾಗಿದೆ. ಇದಕ್ಕೆ ಅನ್ನ ನೋಡಿ ಫ್ರೆಂಡ್ಸ್, ಒಂದು ಲೇಯರು ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ ಫಸ್ಟು. ಅದ್ರ ಮೇಲೆ ಈ ಥರ ಚಿಕನ್ ಬೆಂದಿರೋದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಆನಿಯನ್ ಸ್ಪ್ರಿಂಕಲ್ಸ್ ಫ್ರೈಡ್ ರೈಸ್ ಮಾಡಿದ್ದು, ಅದನ್ನು ಕೂಡ ಒಂದು ಲೇಯರ್ ಹಾಕ್ತಾಯಿದ್ದೀನಿ. ಅದು ಮಧ್ಯೆ ಮಧ್ಯೆ ನಮ್ಗೆ ಬಾಯಿಗೆ ಸಿಗ್ತಾಯಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಲೇಯರು ಮತ್ತು ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ನಮಗೆ ಬಾಸ್ಮತಿ ರೈಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಮನೇಲಿ ಯಾವುದು ಜೀರಾ ರೈಸ್ ಇತ್ತಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ, ನಡೆಯುತ್ತೆ. ನಮ್ಗೆ ಯಾವುದೇ ಇದೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಈ ರೈಸ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಉಳಿದಿರುವಂಥ ಚಿಕನ್ ಮಸಾಲಾನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತು ಎಲ್ಲ ಮಸಾಲೆ ಚೆನ್ನಾಗಿ ಹಿಡಿತಿರಬೇಕು. ಫುಲ್ ದಮ್ ಕಟ್ಟಿದಾಗೂ ಅದೆಲ್ಲ ಕಡೆ ಹಿಡ್ಕೊಳ್ಬೇಕು. ಆ ಥರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕ್ತೀನಿ. ಅದ್ರ ಮೇಲೆ ಉಳಿದಿರುವಂಥ ಆನಿಯನ್ ಸ್ಪ್ರಿಂಕಲ್ ಇದೆಯಲ್ಲ, ಚೆನ್ನಾಗಿ ಫ್ರೈ ಮಾಡಿರೋದು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ನಾವು ನೆಕ್ಸ್ಟ್ ಇದಕ್ಕೆ ದಮ್ ಕಟ್ಟಬೇಕಾಗುತ್ತೆ. ಈಗ ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ದಮ್ ಕಟ್ಟಿದರೆ ಸಾಕಾಗುತ್ತೆ. ಯಾಕಂದರೆ ಮೊದಲೇ ಎಲ್ಲ ಬೆಂದಿರೋದಿದೆಯಲ್ಲ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು 3ರಿಂದ 4 ಸ್ಪೂನು ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ತುಪ್ಪ ಎಲ್ಲ ಕರಗುತ್ತಲ್ಲ ದಮ್ ಕಟ್ಟಿದವಾಗ, ಅದು ತುಪ್ಪ ಎಲ್ಲ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಮತ್ತು ರೈಸ್ ಕೂಡ ತುಂಬ ಟೇಸ್ಟಾಗಿ ಬರುತ್ತೆ. ತುಪ್ಪ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ನಮ್ಮದು ಕುಟಾಣಿ ಇಟ್ಟಿದ್ದೀನಿ ದಮ್ ಇದು ಮಾಡಲಿಕ್ಕೆ. ಸಾಕಾಗುತ್ತೆ ಅದು ನಮಗೆ. ಈಗ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ದಮ್ ಬಿರಿಯಾನಿ ರೆಡಿ ಆಯಿತು. ಇವಾಗ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ಒಂದು ಸಲ ತೋರಿಸ್ತೀನಿ. ಇವಾಗ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಒಳ್ಳೆ ನಾವು ಯಾವಾಗಲೂ ಮಾಡ್ತೀವಲ್ಲ ಬಿರಿಯಾನಿ, ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಘಮ ಬರ್ತಾಯಿದೆ. ತುಂಬ ಚೆನ್ನಾಗಿದೆ. ಯಾಕಂದರೆ ಅದೇ ಟೇಸ್ಟ್, ಒಂದೇ ಥರ ಟೇಸ್ಟ್ ತೊಗೊಳ್ತಾಯಿದ್ರೆ ಸರಿ ಅನಿಸಲ್ಲ. ಯಾವಾಗಲೂ ಡಿಫ್ರೆಂಟ್ ಟೇಸ್ಟ್ ಇರಬೇಕು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಮಸಾಲೆ ಕೂಡ ತುಂಬ ಚೆನ್ನಾಗಿ ಆ್ಯಡ್ ಆಗಿದೆ ಅದ್ರ ಜೊತೆಗೆ, ರೈಸ್ ಜೊತೆಗೆ. ನೋಡಿ ತುಂಬ ಚೆನ್ನಾಗಿದೆ. ಈ ಥರ ಬಿರಿಯಾನಿ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಬಿರಿಯಾನಿ ಜೊತೆಗೆ ಕಬಾಬು ಕೂಡ ರೆಡಿಯಾಗಿದೆ. ನೋಡಿ, ನೀವು ಈ ಥರ ರೆಸಿಪಿ ಒಂದು ಸಲ ಮನೇಲಿ ಟ್ರೈ ಮಾಡಿ. ನಾವು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ.